ನಕಾರಾತ್ಮಕವಾಗಿ ಇರತಕ್ಕಂಥ ಒಂದು ಧೋರಣೆಯನ್ನು ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್. GST ತಂದಾಗ GSTಗೂ ವಿರೋಧ, ಒನ್ ನೇಷನ್ ಒನ್ ಟ್ಯಾಕ್ಸ್ ಅಂತ ಮಾಡಿದ್ರು, ಅದಕ್ಕೂ ವಿರೋಧ. ಆಯುಷ್ಮಾನ್ ಭಾರತ್ ಅದಕ್ಕೆ ಅನುಷ್ಠಾನಕ್ಕೆ ಕೂಡ ವಿರೋಧ. ಪಾಕಿಸ್ತಾನದ ವಿರುದ್ಧ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅಥವಾ ಆಪರೇಷನ್ ಸಿಂಧೂರ್ ಆಗಲಿ, ಏರ್ ಸ್ಟ್ರೈಕ್ ಆಗಲಿ, ಏನು ಮಾಡಿದ್ರು ಕೂಡ ಅದಕ್ಕೂ ಕೂಡ ವಿರೋಧ ಇದೆ. ಇವರು ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಮಹಿಳೆಯರು ರಾಜಕೀಯದಲ್ಲಿ ಹೆಚ್ಚು ಭಾಗವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ನಾರಿ ಶಕ್ತಿ ವಂದನಾ ಅಧಿನಿಯಮ ತಿದ್ದುಪಡಿ ಮಸೂದೆ ಜಾರಿ ಮಾಡಲು ಮುಂದಾಗಿದ್ದರು. ಆದರೆ ಕಾಂಗ್ರೆಸ್ ಸೇರಿದಂತೆ ಇಂಡಿ ಕೂಟದ ಸದಸ್ಯರು ಮಹಿಳೆಯರಿಗೆ ಮೀಸಲಾತಿ ನೀಡುವುದನ್ನು ವಿರೋಧ ಮಾಡಿದ್ದಾರೆ. 60 ವರ್ಷ ಆಡಳಿತ ನಡೆಸಿದ ಕಾಂಗ್ರೆಸ್ ಎಂದಿಗೂ ಮಹಿಳಾ ಮೀಸಲಾತಿ ನೀಡಲಿಲ್ಲ. 1996ರಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಮಹಿಳಾ ಮೀಸಲಾತಿ ತರುವ ಪ್ರಯತ್ನ ಮಾಡಿದಾಗ ಯಾರೂ ಬೆಂಬಲ ಕೊಡಲಿಲ್ಲ. ಇದೇ ರೀತಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಯತ್ನ ಮಾಡಿದ್ದರು. ಡಾಕ್ಟರ್ ಮನಮೋಹನ್ ಸಿಂಗ್ ಕಾಲದಲ್ಲೂ ರಾಜ್ಯಸಭೆಯಲ್ಲಿ ಮಾತ್ರ ಮಸೂದೆ ಪಾಸ್ ಆಗಿತ್ತು. ಅಂತಿಮವಾಗಿ ಪ್ರಧಾನಿ ನರೇಂದ್ರ ಮೋದಿ ಮೊದಲ ಬಾರಿಗೆ ಸಂಸತ್ತಿನಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡಿಸಿರುವುದು ಇತಿಹಾಸ. ಮಹಿಳೆಯರಿಗೆ 2,000 ರು ಕೊಟ್ಟರೆ ಸಾಕು, ಅವರಿಗ್ಯಾಕೆ ರಾಜಕಾರಣ ಎಂದು ಕಾಂಗ್ರೆಸ್ ಅಂದುಕೊಂಡಿದೆ. ಗೃಹಲಕ್ಷ್ಮಿ ಸಾಕು, ರಾಜಲಕ್ಷ್ಮಿ ಯಾಕೆ ಬೇಕು ಎಂದು ಕಾಂಗ್ರೆಸ್ ಭಾವಿಸಿದೆ. ಒಂದು ಸಮುದಾಯದ ಪ್ರಗತಿಯನ್ನು ಅಳೆಯಬೇಕೆಂದರೆ ಆ ಸಮುದಾಯದಲ್ಲಿನ ಮಹಿಳೆಯರ ಪ್ರಗತಿಯನ್ನು ಅಳೆಯಬೇಕು ಎಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದರು. BR ಅಂಬೇಡ್ಕರ್ ಹಿಂದೂ ಬಿಲ್ ಕೋಡ್ ತಂದಾಗ ಕಾಂಗ್ರೆಸ್ ಅದನ್ನು ವಿರೋಧಿಸಿತ್ತು. ಇದು ಮಹಿಳೆಯರಿಗೆ 33% ಮೀಸಲು ನೀಡುವ ಮಸೂದೆಯಾಗಿದ್ದು, ಇದನ್ನು ಕಾಂಗ್ರೆಸ್ ಯಾಕೆ ವಿರೋಧಿಸುತ್ತಿದೆ ಎಂದು ಪ್ರಶ್ನಿಸಿದರು. ಇವತ್ತು ನೀವೆಲ್ಲ ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ನೋಡಿದ್ರೆ ನಾವು ಅಧ್ಯಕ್ಷರಿಬ್ಬರೇ ಪುರುಷರು ಇಲ್ಲಿ ಕೂತಿದ್ದೀವಿ, ಮಿಕ್ಕಿರ್ತಕ್ಕಂಥವರೆಲ್ಲ ಮಹಿಳೆಯರಿದ್ದಾರೆ. ಈ ರೀತಿಯ ವಾತಾವರಣ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಆಗಬೇಕು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರು ಅಂದಾಜು ಮಾಡಿದರು ಮತ್ತು ಒಂದು ಬದ್ಧತೆಯಿಂದ ಇವತ್ತು ನಾರಿ ಶಕ್ತಿ ವಂದನಾ ಅಧಿನಿಯಮ ಈ ಒಂದು ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಮಹಿಳೆಯರಿಗೆ ರಾಜಕೀಯ ಶಕ್ತಿಯನ್ನು ತುಂಬಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಪಕ್ಷದ ಸರ್ಕಾರ ಮಾಡಿದೆ. ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸದನ ಕಲಾಪವನ್ನು ಕೂಡ ಕರೆದ್ರು ಮಾನ್ಯ ಪ್ರಧಾನಮಂತ್ರಿಗಳು. ತಮಗೆ ಗೊತ್ತಿದೆ, ಕಳೆದ ವಾರ 3 ದಿವಸ ನಾವಲ್ಲಿದ್ವಿ. ಮೊದಲನೇ ದಿವಸ ಬೆಳಗಿನ ಜಾವ 1 ಗಂಟೆ ನಾನು ಮನೆಗೆ ಹೋಗಿದ್ದು. 1 ಗಂಟೆ 20 ನಿಮಿಷಕ್ಕೆ ನಾನು ಮನೆಗೆ ಹೋದೆ ಬೆಂಗಳೂರಿನಲ್ಲಿ, ಡೆಲ್ಲಿಯಲ್ಲಿ. 1:10ವರೆಗೂ ಕೂಡ ಚರ್ಚೆ ಆಯಿತು. ಅನೇಕ NDA ಸದಸ್ಯರುಗಳು, ನಮ್ಮ ಲೋಕಸಭಾ ಸದಸ್ಯರುಗಳು ಮಹಿಳೆಯರಿಗೆ ಯಾಕೆ ಕೊಡಬೇಕು ರಾಜಕೀಯ ಶಕ್ತಿ, ಯಾವ್ಯಾವ ದೇಶಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ, ಮಹಿಳಾ ಮೀಸಲಾತಿಯನ್ನು, ಅನೇಕರು ಇದರ ಬಗ್ಗೆ ಮಾತನಾಡಿದರು. ಇವತ್ತು ಕಾಂಗ್ರೆಸ್ ಮಾತ್ರ, ಕಾಂಗ್ರೆಸ್ ಪಕ್ಷ ಇಂಡಿ ಕೂಟ, ಇಂಡಿ ಮೈತ್ರಿ ಕೂಟ ಇದೆಯಲ್ಲ, DMK, ಸಮಾಜವಾದಿ ಪಕ್ಷ ಮತ್ತು ಅವರ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಅವರ ಮೈತ್ರಿಕೂಟದ ಸದಸ್ಯರುಗಳೆಲ್ಲ ಕೂಡ ಇದಕ್ಕೆ ವಿರೋಧವನ್ನು ಮಾಡಿದರು. ಮಹಿಳೆಯರಿಗೆ ಮೀಸಲಾತಿಯನ್ನು ವಿರೋಧವನ್ನು ಮಾಡಿದರು. ಇದೇನು ಹೊಸದಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅವರು ಈ ದೇಶದಲ್ಲಿ ಆಳ್ವಿಕೆ ನಡೆಸಿರೋದು 50 ವರ್ಷಕ್ಕೂ ಹೆಚ್ಚು ಮಾಡಿದ್ದಾರೆ, 60 ವರ್ಷ ಬಹುಶಃ. ಈ 50ರಿಂದ 60 ವರ್ಷದಲ್ಲಿ ಯಾವಾಗಲೂ ಕೂಡ ಮಹಿಳಾ ಮೀಸಲಾತಿಗೆ ಅವರು ಒಪ್ಪಿಗೆಯನ್ನು ಕೊಟ್ಟಿರಲಿಲ್ಲ. ಮಹಿಳಾ ಮೀಸಲಾತಿ ಕೊಟ್ಟಿಲ್ಲ ಅವರು. 1996ರಲ್ಲಿ ಮೊದಲನೇ ಸಲ ನಮ್ಮ ರಾಜ್ಯದ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ ಈ ಕಾಯ್ದೆಯನ್ನು ತಂದರು. ಆಗ ಯುನೈಟೆಡ್ ಫ್ರಂಟ್ ಸರ್ಕಾರ, ಯಾರು ಕೂಡ ಅದಕ್ಕೆ ಬೆಂಬಲ ಕೊಡಲಿಲ್ಲ, ಬಿದ್ದೋಯ್ತು ಕಾಯ್ದೆ.
ಅನೇಕ ಬಾರಿ ಆಯಿತು ಈ ರೀತಿಯಲ್ಲಿ, ಸುಮಾರು ಪ್ರಯತ್ನಗಳು ನಡೀತು. ಅದಾದ ಮೇಲೆ ವಿ ಪಿ ಸಿಂಗರ್ ಬಂದರು, ವಾಜಪೇಯಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅವರು 2 ಬಾರಿ ಅವರು ಕೂಡ ಪ್ರಯತ್ನ ಮಾಡಿದರು, ಅವಾಗಲೂ ಕೂಡ ಆಗಲಿಲ್ಲ. ಮನಮೋಹನ್ ಸಿಂಗ್ರವರು ಬಹುಶಃ 2010 ಅಂತ ಕಾಣ್ತದೆ, ಅವ್ರ ಕಾಲದಲ್ಲಿ ಲೋಕಸಭೆಯಲ್ಲಿ ಮಾತ್ರ ಪಾಸ್ ಆಯಿತು, ಆದರೆ ರಾಜ್ಯಸಭೆಯಲ್ಲಿ ಬಿದ್ದೋಯ್ತು, ಅಂದರೆ ಕಾಯ್ದೆ ಹೋಯ್ತು. ಅಂತಿಮವಾಗಿ ಮಾನ್ಯ ಪ್ರಧಾನಮಂತ್ರಿಗಳ ದಿಟ್ಟತನದಿಂದ 2023ರಲ್ಲಿ ಈ ಮೀಸಲಾತಿಯನ್ನು 2 ಸದನಗಳಲ್ಲಿ, ಲೋಕಸಭೆ ಮತ್ತು ರಾಜ್ಯಸಭೆ 2ರಲ್ಲೂ ಕೂಡ ಪಾಸ್ ಮಾಡಿ ಮೀಸಲಾತಿಯನ್ನು ಮೊದಲನೇ ಬಾರಿ ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿರುವಂಥದ್ದು. ಇದು ಚರಿತ್ರೆ, ಇತಿಹಾಸ. ಇನ್ನು ಕಾಂಗ್ರೆಸ್ನ ಈ ಧೋರಣೆಯಿಂದಾಗಿ ಮುಂದೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದು ಕಾಂಗ್ರೆಸ್ ಸಂಪೂರ್ಣವಾಗಿ ಸೋಲಲಿದೆ. ನಾಡಿನ ಮಹಿಳೆಯರು ತಮ್ಮ ಶಕ್ತಿಯನ್ನು ಕಾಂಗ್ರೆಸ್ಗೆ ತೋರಿಸಬೇಕಿದೆ. ಮಹಿಳೆಯರಿಗೆ 2,000 ರು ನೀಡಿ ಅಲ್ಪತೃಪ್ತರನ್ನಾಗಿ ಇರಿಸಬೇಕೆಂಬ ಸಂಚನ್ನು ಕಾಂಗ್ರೆಸ್ ಮಾಡಿದೆ. ಇದನ್ನು ಮಹಿಳೆಯರು ವಿರೋಧಿಸಬೇಕು ಎಂದರು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.